ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಪತ್ರಿಜಿಯವರಿಗೂ, ನನ್ನ ಪ್ರೀತಿಯ ಗುರು ಆದ ಸುಭಾಷ್ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಭೂತಾಯಿಗೂ, ಪ್ರಕೃತಿ ಮಾತೆಗೂ, ನನ್ನ ಹೆತ್ತ ತಂದೆ ತಾಯಿಗಳು, ಗುರು ವೃಂದಕ್ಕೂ, ಋಷಿ ವೃಂದಕ್ಕೂ, ಇಲ್ಲಿ ನೆರೆದಿದ್ದಂತಹ ಎಲ್ಲ ನನ್ನ ಆತ್ಮಬಂಧಿಗಳಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳನ್ನು ಹೇಳ್ತಾ ಈ ಒಂದು ಸೆಷನ್ ಶುರು ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಈಗ ನಾನು ಹೇಳೋ ವಿಷಯ ಹೇಗಿದೆ ಅಂದ್ರೆ, ನಾ ಹೇಳ್ಬೇಕಾದ್ರೆ ನಿಮ್ಗೆ ಆ ಒಂದು ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಬರ್ಬೇಕು. ಆ ತರ ಫೀಲ್ ಮಾಡ್ಕೊಂಡಾಗ ಮಾತ್ರ ಬಹಳ ಅದ್ಭುತ ಅನಿಸುತ್ತೆ ಈ ವಿಷಯ. ಯಾಕಂದ್ರೆ ಇದೊಂದು ಮಹಾಭಾರತದಲ್ಲಿ ನಡೆದಂತಹ ಒಂದು ಸಿಚುವೇಶನ್ ಆಗಿರೋದ್ರಿಂದ ಬಹಳ ಅದ್ಭುತವಾದ ಇದು ಒಂದು ಟಾಪಿಕ್ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ. ನನಗೆ ಬಹಳ ಇಷ್ಟವಾದ ಟಾಪಿಕ್ ಇದು. ಗೋಡೆಗಳಿಗೂ ಕಿವಿ ಇರುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಈಗ ನಾನು ಮಾಡಿ ಹಾಕಿರೋದು. ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ? ಇರುತ್ತಾ, ಇರಲ್ವಾ? ಹಾಗಾದ್ರೆ ನಾನು ಇವತ್ತು ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಫಸ್ಟ್ ನಾವು ಈ ಭೌತಿಕ ಜೀವನದಲ್ಲಿ ಇಟ್ಕೊಂಡೇನೆ ಆಧ್ಯಾತ್ಮಿಕದಲ್ಲಿ ಎಷ್ಟೋ ವಿಷಯ ಆಧ್ಯಾತ್ಮಿಕ ಬಂದಿದೀವಿ ಅಂದ್ರೇನೆ ಈ ಭೌತಿಕ ಜೀವನದಲ್ಲಿ ನಡೆಯುವಂತಹ ಎಷ್ಟೋ ವಿಷಯಗಳಿಗೆ ನಮ್ಗೆ ಒಳ ಅರ್ಥ ಅನ್ನೋದೇ ಗೊತ್ತಿರಲ್ಲ. ಏನು ಕ್ಯಾಶುಯಲ್ ಆಗಿ ಹೇಗ್ ಮಾತಾಡ್ತೀವೋ ಹಾಗೆ ಮಾತಾಡ್ಬಿಡ್ತೀವಿ. ಆದ್ರೆ ಈಗ ನಾವು ಈ ಆಧ್ಯಾತ್ಮಿಕ ಆದಿಯಲ್ಲಿದ್ದೀವಿ. ಪತ್ರಿಜಿಯವರ ಎಲ್ಲಾ ಮಾತುಗಳನ್ನು ಅವರು ಕೊಟ್ಟಂತ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀವಿ ದಿನದಿಂದ ದಿನಕ್ಕೆ. ಹಾಗಿದ್ಮೇಲೆ ಯಾವುದೇ ಒಂದು ವಿಷಯ ತಗೊಂಡ್ರು ನಾವು ಅದರ ಒಳ ಅರ್ಥವನ್ನು ಗ್ರಹಿಸ್ತಾ ಹೋಗ್ತೀವಿ. ಯಾಕೆ, ಏನು ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ತೀವಿ. ನಾವು ಸಾಮಾನ್ಯವಾಗಿ ಆಡು ಭಾಷೆಯನ್ನು ಹೇಳ್ತೀವಿ. ಯಾರಾದ್ರೂ ಇಬ್ರು ಮಾತಾಡ್ಬೇಕಾದ್ರೆ ಅಥವಾ 3 ಜನ ಮಾತಾಡ್ಬೇಕಾದ್ರೆ ಮೆತ್ತಿಗೆ ಮಾತಾಡಿ, ಗೋಡೆಗಳಿಗೂ ಕಿವಿ ಇದೆ ಅನ್ನೋದು ಸಾಮಾನ್ಯವಾಗಿ ಹೇಳ್ತೀವಿ, ಕ್ಯಾಶುಯಲ್ ಆಗಿ ಹೇಳ್ಬಿಡ್ತೀವಿ ಅಲ್ವಾ? ಆದ್ರೆ ಅದರ ಒಳ ಅರ್ಥ ಏನಿದೆ ಅಂತ ನಾವು ಗ್ರಹಿಸಕ್ ಹೋಗಲ್ಲ. ಅದೊಂದು ಸಾಮಾನ್ಯವಾದ ಮಾತು ಅಂತ ನಾವು ತಗೊಳ್ಕೊಳ್ತೀವಿ. ಈಗ ನಡೀತಿರೋದು ಯಾವ ಕಾಲ? ಕಲಿಯುಗ. ಈ ಕಲಿಯುಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪುರಾಣಗಳಲ್ಲಿ ಧರ್ಮ ಬಹಳವಾಗಿ ಕ್ಷೀಣಿಸ್ತಾ ಇದೆ. ಏಕೆಂದ್ರೆ ಮಾನವರು ಈ ಕಲಿಯುಗದಲ್ಲಿ ಸರಿ ಸುಮಾರಾಗಿ ಎಲ್ಲರನ್ನು ಅಡ್ಡದಾರಿಗಳನ್ನು ಹಿಡಿತಿದ್ದಾರೆ, ಮಾಡಬಾರದಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಅಂದ್ರೆ ಕಲಿಯುಗದಲ್ಲಿ ಧರ್ಮ ಕ್ಷೀಣಿಸ್ತಿದೆ. ಸತ್ಯಯುಗದಲ್ಲಿ ಧರ್ಮ 4 ಪಾದದ ಮೇಲೆ ನಿಂತಿತ್ತಂತೆ. ಅವಾಗ ಎಲ್ಲರೂ ಧರ್ಮದಿಂದ ನಡೀತಿದ್ರು ಅಲ್ಲಿರೋ ಜನ ಎಲ್ಲ. ಇಲ್ಲಿ ಕಲಿಯುಗದಲ್ಲಿ ಧರ್ಮ ಕ್ಷೀಣಿಸ್ತಾ ಅದು 1 ಪಾದದಲ್ಲಿ ನಿಂತಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮಾಸ್ಟರ್ಸ್, ನಮ್ಗ್ ಗೊತ್ತು, ನಾವು ಮಾನವ ಜನ್ಮ ತಗೊಂಡಿದೀವಿ ಅಂದ್ರೆ ಎಷ್ಟೋ ಸಹಸ್ರಗಳ ಜನ್ಮಗಳ ಆದ ಮೇಲೆ ಈ ಒಂದು ಮಾನವ ಜನ್ಮ ಅತಿ ಪ್ರಮುಖವಾದ ಪವಿತ್ರವಾದ ಜನ್ಮವನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಹಾಗೆ ತೆಗೆದುಕೊಂಡು ಬಂದಿದ್ದೀವಿ ಅಂದ್ರೆ ನಾವು ಏನು ಕಲಿಬೇಕು ಅದನ್ನ ಈ ಜನ್ಮದಲ್ಲಿ ಕಲ್ತು ಬಿಡ್ಬೇಕು ನಾವು. ಈಗ ಆಧ್ಯಾತ್ಮಿಕದಲ್ಲಿ ಇದ್ದೀವಿ ಅಂದಾಗ ಪ್ರತಿಯೊಂದು ವಿಷಯದಲ್ಲೂ ನಾವು ಅದರ ಒಳ ಅಂತರಾರ್ಥವನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕು. ಆವಾಗ್ಲೇ ನಾವು ಇಲ್ಲಿದ್ದು ಜ್ಞಾನವನ್ನು ಪಡೆದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಯಾಕಂದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಬಹಳ ಚಿಕ್ಕದು ಮಾಸ್ಟರ್ಸ್. ಈ ಜನನ ಮರಣಗಳ ನಡುವಿನ ಅಂತರದಲ್ಲಿ ನಾವು ಜೀವಿಸ್ತಿರ್ಬೇಕಾದ್ರೆ ನಮಗ್ ಗೊತ್ತಿದೆ, ಮರಣವು ಶಾಶ್ವತ, ಜನನ
ಇದೆ ಅಂದ್ರೆ ಮರಣ ಶಾಶ್ವತ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆ ಮರಣಕ್ಕೆ ಮುಂಚೆನೆ ನಾವೇನ್ ತಿಳ್ಕೊಳ್ಬೇಕು ಅಂದಿದೀವೋ ಅದನ್ನ ನಾವು ತಿಳ್ಕೊಂಡ್ಬಿಟ್ಬಿಡ್ಬೇಕು. ನಾವ್ ಎಷ್ಟೋ ವಿಷಯಗಳನ್ನ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಪ್ರಾಮುಖ್ಯತೆ ಅಲ್ಲ ಅಂತ ನಾವು ತಳ್ಕೊಂಡು ಹೋಗ್ತಿರ್ತೀವಿ. ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್. ಸಣ್ಣ ಸಣ್ಣ ವಿಷಯದಲ್ಲಿ ಅತಿ ಸೂಕ್ಷ್ಮ ಅರ್ಥಗಳನ್ನ ಹೇಳಿದ್ದಾರೆ ನಮ್ಗೆಲ್ಲಾನು. ಹಾಗಾಗಿ ಇವತ್ತಿನ ಈ ಟಾಪಿಕ್ ನಲ್ಲಿ ಗೋಡೆಗಳಿಗೂ ಕಿವಿ ಇದೆಯಾ ಅನ್ನೋ ಈ ವಿಷಯ ಎಲ್ಲಿ ಬರುತ್ತಪ್ಪ ಅಂದ್ರೆ ಮಹಾಭಾರತದಲ್ಲಿ ಬರುತ್ತೆ. ಈಗ ನಾನು ಹೇಳೋ ಪ್ರತಿ ವಿಷಯ ನಿಮ್ ಕಣ್ಮುಂದೆ ಬರ್ಬೇಕು ಮಾಸ್ಟರ್ಸ್. ಕುರುಕ್ಷೇತ್ರ ಯುದ್ಧದಲ್ಲಿ ಆ ರಣಭೂಮಿಯಲ್ಲಿ ಕೌರವರಿಗೂ ಮತ್ತು ಪಾಂಡವರಿಗೂ ಅತಿ ಘೋರವಾದ ಯುದ್ಧ ನಡೆಯುತ್ತೆ. ಅಲ್ಲಿ ಭೀಷ್ಮಾಚಾರ್ಯರು ಅತಿಯಾದ ವೀರಾವೇಶದಿಂದ ಯುದ್ಧವನ್ನು ಮಾಡ್ತಿರ್ತಾರೆ. ಕೌರವರ ಪಾಂಡವರ ಅತಿ ಹೆಚ್ಚು ಸೈನಿಕರನ್ನ ಅವರು ಒದಿಸ್ತಾ ಹೋಗ್ತಿರ್ತಾರೆ. ಯಾಕಂದ್ರೆ ಯುದ್ಧ ಅಂದ್ರೆ ಗೊತ್ತಲ್ಲ, ಒಬ್ರು ಸೋತ್ರನೇ ಇನ್ನೊಬ್ರು ಗೆಲುವು. ಯಾಕಂದ್ರೆ ಅಪ್ರತಿಮ ವೀರರು ಭೀಷ್ಮಾಚಾರ್ಯರು. ಅವರನ್ನ ಸೋಲ್ಸಕ್ಕೆ ಯಾರಿಂದ ಸಾಧ್ಯನೇ ಆಗಿಲ್ಲ. ಆ ರೀತಿಯನ್ನ ಒಂದು ವೀರಾವೇಶದಲ್ಲಿ ಅವರು ಕುರುಕ್ಷೇತ್ರದಲ್ಲಿ ಯುದ್ಧವನ್ನ ಮಾಡ್ತಿರ್ತಾರೆ. 9 ದಿನ ಕಳಿತು 10ನೆಯ ದಿನ ಬಂತು. ಪಾಂಡವರಿಗೆ ಭಯ ಶುರುವಾಗುತ್ತೆ. ಈ ರೀತಿಯಾಗಿ ವೀರಾವೇಶವಾಗಿ ಭೀಷ್ಮಾಚಾರ್ಯರು ಯುದ್ಧ ಮಾಡ್ತಿದ್ರೆ ನಮ್ಗೆ ಖಂಡಿತವಾಗ್ಲೂ ಜಯ ಸಿಗೋದಿಲ್ಲ ಅನ್ನೋ ಒಂದು ಸಂಶಯ ಅವರಲ್ಲಿ ಮೂಡುತ್ತೆ. ಆವಾಗ 10ನೆಯ ದಿನದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಯರನ್ನ ಕರೆದು ಅವರ ಸಾವಿನ ಒಂದು ಗುಟ್ಟನ್ನ ಹೇಳ್ತಾರೆ. ಧರ್ಮರಾಯ, ನಿಮ್ಮ ಯಾರಿಂದಲೂ ನನಗೆ ಸಾವಿಲ್ಲ, ಅಂದ್ರೆ ನನ್ನನ್ನ ಸೋಲ್ಸಕ್ಕೆ ನಿಮ್ಗೆ ಆಗೋದಿಲ್ಲ. ಹಾಗಾಗಿ ನನ್ನ ನೀವು ಸೋಲಿಸ್ಬೇಕು ಅಂದ್ರೆ ಒಬ್ಬ ಶಿಖಂಡಿಯನ್ನು ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಒಂದು ಗುಟ್ಟನ್ನ ಧರ್ಮರಾಯನಿಗೆ ಹೇಳ್ತಾರೆ. ಅಂದ್ರೆ ಮಾಸ್ಟರ್ಸ್, ಇಲ್ಲಿ ಭೀಷ್ಮಾಚಾರ್ಯರ ಅದ್ಭುತವಾದ ಒಂದು ವ್ಯಕ್ತಿತ್ವವನ್ನು ನಾವು ಕಾಣ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಯಾವತ್ತಿದ್ರೂ ಧರ್ಮನೇ ಗೆಲ್ಲುತ್ತೆ ಅಂತ. ಧರ್ಮದ ಪರವಾಗಿ ನಿಂತವರು ಪಾಂಡವರು, ಅಧರ್ಮದ ದಾರಿಯನ್ನು ಹಿಡಿದವರು ಕೌರವರು. ಬಟ್ ಈ 9 ದಿನಗಳು ನಮ್ಮ ಭೀಷ್ಮಾಚಾರ್ಯರು ಮಾಡಿದಂತಹ ಯುದ್ಧದ ವೈಖರಿಯನ್ನು ಕಂಡಾಗ ಪಾಂಡವರಲ್ಲಿ ಭಯ ಅನ್ನೋದು ಮೂಡುತ್ತೆ. ಆಗ ಈ ವಿಷಯವನ್ನು ಧರ್ಮರಾಯನಿಗೆ ಹೇಳ್ತಾರೆ. ಆವಾಗ ಧರ್ಮರಾಯ ಇಮಿಡಿಯೇಟ್ ಆಗಿ ಹೋಗಿ ತನ್ನ ಸಹೋದರರಾದ ಇತರ ಪಾಂಡವರಿಗೆ ಅಂದ್ರೆ ಅರ್ಜುನ, ಭೀಮ, ನಕುಲ, ಸಹದೇವ ಈ ವಿಷಯವನ್ನ ಹೇಳ್ತಾರೆ. ಭೀಷ್ಮಾಚಾರ್ಯರು ಹೀಗೆ ಹೇಳಿದ್ರು ಅಂತ. 10ನೆಯ ದಿನ ಶಿಖಂಡಿಯನ್ನು ತಗೊಂಡ್ಬಂದು ಅರ್ಜುನ ತನ್ನ ರಥದಲ್ಲಿ ನಿಲ್ಲಿಸ್ಕೊಡ್ತಾರೆ. ಯುದ್ಧ ಶುರುವಾಗುತ್ತೆ. ಯುದ್ಧಕ್ಕೆ ಮುಂಚೆ ಏನಾಗುತ್ತೆ? ಶಂಖನಾದ ಆಗುತ್ತೆ. ಆ ಶಂಖನಾದ ಆಗೋದಂದ್ರೆ ಎಲ್ಲರೂ ಸಿದ್ಧರಾಗಿ ಯುದ್ಧಕ್ಕೆ ಅನ್ನೋ ಒಂದು ಸೂಚನೆ. ಭೀಷ್ಮಾಚಾರ್ಯರು ತಮ್ಮ ಬಿಲ್ಲುಗಳನ್ನ ತೆಗೆದುಕೊಳ್ತಾರೆ. ಇನ್ನೇನ್ ಹೊಡಿಬೇಕು ಅಂತ ನಿಂತ್ಕೊಂಡು ನೋಡಿದಾಗ ಅರ್ಜುನನ ರಥದಲ್ಲಿರುವುದು ಶಿಖಂಡಿ. ಶಿಖಂಡಿನ ನೋಡಿದ ತಕ್ಷಣನೇ ಅವರು ತಮ್ಮ ಅಸ್ತ್ರಗಳನ್ನೆಲ್ಲ ತ್ಯಜಿಸಿ ಕೆಳಗಡೆ ಇಟ್ಟು ಬಿಡ್ತಾರೆ. ಅದೇ ಸಮಯ ಅನ್ಕೊಂಡು ಅರ್ಜುನ ಬಾಣವನ್ನು
ಸರಿಯಾದ ಗುರಿಗಿಟ್ಟು ಭೀಷ್ಮಾಚಾರ್ಯರಿಗೆ ಹೊಡಿತಾರೆ. ಅಲ್ಲಿಗೆ ಭೀಷ್ಮಾಚಾರ್ಯರ ಆ ಆವೇಶದ ಹೋರಾಟ, ಅಪ್ರತಿಮ ವೀರನ ಒಂದು ಸಾಹಸ 10ನೆಯ ದಿನಕ್ಕೆ ಕೊನೆಯಾಗುತ್ತೆ. ಆವಾಗ ಅರ್ಜುನ ಏನ್ ಮಾಡ್ತಾನೆ, ಅವರ ದೇಹವನ್ನ ತನ್ನ ಅಸ್ತ್ರಗಳ ಒಂದು ಹಾಸಿಗೆಯನ್ನಾಗಿ ಮಾಡಿ ಅದಕ್ಕೆ ಅಂಪಶಯ ಅಂತ ಹೇಳ್ತಾರೆ. ಅದರ ಮೇಲೆ ತಾತನವರಾದ ಭೀಷ್ಮಾಚಾರ್ಯರನ್ನ ಮಲಗಿಸ್ತಾನೆ. ಫಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸಣ್ಣ ಸೂಜಿ ಚುಚ್ಚಿದ್ರೇನೆ ನಾವು ಕೈನ ಎಳ್ಕೊಂಡು ನೋವನ್ನ ಅನುಭವಿಸ್ತೀವಿ. ಅಂತಹ ಆ ಶರ ಪಂಜರಗಳ ಮೇಲೆ ನಮ್ಮ ಭೀಷ್ಮಾಚಾರ್ಯರು ಮಲಗಿರ್ತಾರೆ. ಎಲ್ಲೂ ಒಂದು ಚೂರು ಇಂಚು ಜಾಗ ಇರಲ್ಲ, ಎಲ್ಲಾನು ಬಾಣಗಳಿಂದ ಚುಚ್ಚಿರುತ್ತೆ ದೇಹ. ಕ್ಷಣ ಕ್ಷಣಕ್ಕೂ ದೇಹ ಆ ಬಾಣಗಳ ಮೇಲೆ ಚುಚ್ಚಿದಾಗೆಲ್ಲಾನು ಅತಿ ನರಕ ಯಾತನೆ ಅದು. ಅಂತ ಒಂದು ಶರಪಂಜರದ ಮೇಲೆ ಮಲಗಿದಂತಹ ಭೀಷ್ಮಾಚಾರ್ಯರು ಆ ದಿನ ಸಂಜೆ ಸೂರ್ಯಾಸ್ತ ಆಗ್ತಿದ್ದಾಗೇನೆ, ನಿಮ್ಗೆಲ್ಲ ಗೊತ್ತಿದೆ, ಯುದ್ಧಗಳನ್ನ ಮಾಡೋದನ್ನ ನಿಲ್ಲಿಸ್ತಾರೆ. ಯುದ್ಧಕ್ಕೆ ಮುಂಚೆಯೂ ಶಂಖನಾದ ಆಗುತ್ತೆ, ಯುದ್ಧ ಮುಗಿಬೇಕಾದ್ರೂ ಶಂಖನಾದ ಆಗುತ್ತೆ. ಇವತ್ತಿಗೆ ಈ ಯುದ್ಧ ಸಾಕು ಅಂತ ಯುದ್ಧ ಸ್ಟಾಪ್ ಆಗುತ್ತೆ. ಭೀಷ್ಮಾಚಾರ್ಯರು ಆ ಶರಪಂಜರದ ಮೇಲೆ ಆಸೀನರಾಗಿದ್ದಾರೆ, ಮಲಗಿದ್ದಾರೆ. ಅವರನ್ನು ನೋಡ್ಬೇಕು ಅಂತ ಅಂದ್ಬಿಟ್ಟು ಕರ್ಣ ಬರ್ತಾನೆ. ಅವ್ರು ಎಲ್ಲಿ ಮಲಗಿರ್ತಾರೆ? ರಣಭೂಮಿಯಲ್ಲಿ. ರಣಭೂಮಿಯಲ್ಲಿ ಮಲಗಿದಂತಹ ಭೀಷ್ಮಾಚಾರ್ಯರನ್ನ ಕಾಣಲು ಕರ್ಣ ಬರ್ತಾನೆ. ಯಾಕೆ ಕರ್ಣ ಬರ್ತಾನೆ ಅಂದ್ರೆ, ಅವನಲ್ಲಿ ಒಂದು ಅಪರಾಧ ಭಾವನೆ ಇರುತ್ತೆ ಕರ್ಣನಲ್ಲಿ. ಏನಪ್ಪಾ ಅಂತಹ ಅಪರಾಧ ಭಾವನೆ ಅಂದ್ರೆ, ಈ ಮುಂಚೆ ಭೀಷ್ಮಾಚಾರ್ಯರೊಂದಿಗೆ ದುರ್ಯೋಧನ ಜೊತೆಗೆ ಕರ್ಣನಿದ್ದಾಗ ಕೆಲವೊಂದು ನಿರ್ಧಾರಗಳನ್ನ ಮಾಡಬೇಕಾದ್ರೆ ಭೀಷ್ಮಾಚಾರ್ಯರು ಅದಕ್ಕೆ ಅಡ್ಡಗಾಲಾಗ್ತಿರ್ತಾರೆ. ಆವಾಗೆಲ್ಲ ಕರ್ಣ ಅವರನ್ನ ಹಾಗೆ ಬಂದಂಗೆ ಬೈಕೊಂಡಿರ್ತಾರೆ ಮನಸ್ಸಿನಲ್ಲಿ. ಈಗ 10ನೆಯ ದಿನ ಇವರು ಆ ಶರಪಂಜರಗಳ ಮೇಲೆ ಮಲಗಿದ್ದಾಗ ಅವನಿಗೆ ಅವನ ತಪ್ಪಿನ ಅರಿವಾಗುತ್ತೆ. ಹಾಗಾಗಿ ಆ ವಿಷಯವಾಗಿ ಇವರಲ್ಲಿ ಕ್ಷಮೆಯನ್ನು ಯಾಚಿಸಲು ಕರ್ಣ ಬರ್ತಾನೆ ರಣಭೂಮಿಗೆ. ಹೊರಗಿದ್ದ ಮುಂಚೆ ಅಲ್ಲಿ ಇದ್ದಂತಹ ಸೈನಿಕರನ್ನು ಕಣ್ಸನ್ನೆ ಮಾಡಿ ಹೊರಗಡೆ ಕಳಿಸ್ತಾನೆ. ಒಳಗಡೆ ಬಂದು ಭೀಷ್ಮಾಚಾರ್ಯರು ಕರ್ಣನನ್ನ ನೋಡ್ತಾರೆ. ಅವರ ನೋಟ ಹೇಗಿತ್ತು ಅಂದ್ರೆ ಬಹಳ ಆಪ್ಯಾಯಮಾನತೆಯಿಂದ ಇತ್ತು. ಒಂದು ತಾಯಿ ಮಗುವನ್ನು ನೋಡುವ ರೀತಿಯಲ್ಲಿ ಭೀಷ್ಮಾಚಾರ್ಯರು ಕರ್ಣನನ್ನ ನೋಡ್ತಾರೆ. ಆ ಕಣ್ಣ ದೃಷ್ಟಿಗೆನೆ ಕರ್ಣ ಕರಗೋಗ್ಬಿಡ್ತಾನೆ. ಯಾಕಂದ್ರೆ ಯಾವತ್ತು ಭೀಷ್ಮಾಚಾರ್ಯರು ಆ ರೀತಿಯಾದಂತಹ ಒಂದು ದೃಷ್ಟಿಯನ್ನು, ಆ ರೀತಿಯಾದ ಒಂದು ನೋಟವನ್ನು ನೋಡಿರ್ಲಿಲ್ಲ ಕರ್ಣನ್. ಆವತ್ತು ನೋಡ್ತಾರೆ. ಅವನಿಗೆ ಎದೆ ತುಂಬಿ ಬರುತ್ತೆ ಕರ್ಣನಿಗೆ. ಒಳಗೆ ಬಂದಂತಹ ಕರ್ಣನನ್ನ ಭೀಷ್ಮಾಚಾರ್ಯರು ಬಹಳ ಮಮತೆಯಿಂದ ಬಾರಯ್ಯ ಬಾ ಅಂತ ಕರೀತಾರೆ. ಅದು ಹೇಳುವ ರೀತಿನೇ ಒಂದು ಬಹಳ ಮಾಧುರ್ಯತೆಯಿಂದ, ಅತಿ ಪ್ರೀತಿಯಿಂದ ಅವರು ಕರ್ಣನನ್ನ ಕರೆದಾಗ ಅಷ್ಟೊತ್ತು ತಡೆದಿಟ್ಟುಕೊಂಡಂತಹ ಕಣ್ಣೀರು ಕರ್ಣನ ಕಣ್ಣಿನಿಂದ ಧಾರಾಕಾರವಾಗಿ ಸುರಿಯುತ್ತೆ. ಇದುವರೆಗೂ ಯಾರು ಅಷ್ಟು ಪ್ರೀತಿಯಿಂದ ಕರ್ಣನನ್ನ ಕರೆದಿರ್ಲಿಲ್ಲ. ಆ ಮಾತನ್ನ ಕೇಳಿ ಕಣ್ಣೀರ್ ಬರುತ್ತೆ. ಏನಪ್ಪ ಬಂದಿದ್ದು ಕರ್ಣ ಅಂತ ಭೀಷ್ಮಾಚಾರ್ಯರು ಕರ್ಣನನ್ನ ಕೇಳ್ತಾರೆ. ಅದಕ್ಕೆ ಕರ್ಣ, ನನ್ ಏಕೆ ಬಂದೆ ಅಂದ್ರೆ ತಾತನವರೇ ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ಸುತ್ತ ಮುತ್ತಿ ಎಲ್ಲ ನೋಡ್ತಾನೆ.
ಅವಾಗ ಭೀಷ್ಮಾಚಾರ್ಯ ಕೇಳ್ತಾರೆ, ಯಾಕಪ್ಪ ಏನೋ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ, ಯಾಕೆ ಹೇಳು ಪರವಾಗಿಲ್ಲ ಅಂತಾರೆ. ಹಾಗೇನಿಲ್ಲ ತಾತನವ್ರೆ, ನಾವಿಬ್ರು ಮಾತನಾಡೋದನ್ನ ಯಾರಾದ್ರೂ ಕೇಳಿಸ್ಕೊಳ್ತಾರಾ ಅಂತ ಆವಾಗ ಕರ್ಣನ ಬಾಯಿಂದ ಆ ವಿಷಯ ಬರುತ್ತೆ. ಯಾಕೆ ಹಾಗೆ ಕೇಳ್ತಿದೀಯಾ ಅಂತ ಕೇಳ್ತಾರೆ ಭೀಷ್ಮಾಚಾರ್ಯರು. ಯಾಕಂದ್ರೆ ಗೋಡೆಗಳಿಗೂ ಕಿವಿ ಇರುತ್ತಲ್ವಾ, ಇರುತ್ತಾ ಅಂತ ಕ್ವಶನ್ ಮಾಡ್ತಾರೆ. ಯಾಕೆ ಅಲ್ಲಿ ಆ ವಿಷಯ ಬಂತು ಅಂದ್ರೆ, ಅರ್ಜುನ ಭೀಷ್ಮಾಚಾರ್ಯರನ್ನು 10ನೆಯ ದಿನ ಸೋಲಿಸಿ ಅವರನ್ನ ಈ ಶರಪಂಜರದ ಹಾಸಿಗೆಯ ಮೇಲೆ ಮಲಗಿಸಿ ಅವರಿಗೆ ಈ ಹೊರಗೆ ಆ ರಣರಂಗದಲ್ಲಿ ಬೇರೆಯವರ ಆರ್ತನಾದ ಆಗ್ಲಿ ಮಾತುಗಳಾಗ್ಲಿ ಅವರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ತನ್ನ ಬಾಣಗಳಿಂದ ಅವರ ಸುತ್ತಲೂ ಒಂದು ಗೋಡೆಯನ್ನು ನಿರ್ಮಿಸಿರ್ತಾನೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಆ ರಣಭೂಮಿಯಲ್ಲಿ ಇವರು ಮಲಗಿದ್ದಾರೆ, ಅವರ ಸುತ್ತಲೂ ಒಂದು ಬಾಣಗಳ ನಿರ್ಮಿತವಾದ ಗೋಡೆ ಇದೆ. ಕರ್ಣ ಬಂದು ಭೀಷ್ಮಾಚಾರ್ಯರಲ್ಲಿ ಕ್ಷಮೆಯನ್ನು ಯಾಚಿಸಿದಾಗ ಈ ಮಾತನ್ನ ಕೇಳ್ತಾರೆ. ಯಾಕಂದ್ರೆ ಗೋಡೆಗಳಿಗೂ ಕಿವಿ ಇರುತ್ತಲ್ವಾ ಅಂತ. ಆವಾಗ ಭೀಷ್ಮಾಚಾರ್ಯರು ನಗ್ತಾರೆ. ಅವಾಗ ಕೇಳ್ತಾರೆ, ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಗೋಡೆಗಳಿಗೆ ಕಿವಿ ಇರಲ್ವಾ ಅಂತ ಕೇಳ್ತಾರೆ ಭೀಷ್ಮಾಚಾರ್ಯ ಕರ್ಣನಿಗೆ. ಕರ್ಣ ಹಾಗಾದ್ರೆ ನೀವೇ ಹೇಳಿ, ಇರುತ್ತಾ ಅಂತ ಕೇಳ್ತಾರೆ. ಅವಾಗ ಭೀಷ್ಮಾಚಾರ್ಯ ಕೇಳ್ತಾರೆ, ಕರ್ಣ ಈಗ ನೀನ್ ಹೇಳು, ನನ್ನ ಸುತ್ತಲೂ ಏನಿದೆ ಅಂತ ಕೇಳ್ತಾರೆ. ಬಾಣಗಳಿಂದ ನಿರ್ಮಿತವಾದ ಗೋಡೆ ಇದೆ ಅಂತ ಕರ್ಣ ಹೇಳ್ತಾನೆ. ಹಾಗಾದ್ರೆ ಆ ಬಾಣ ಎಲ್ಲಿಂದ ಬಂತು? ಅದಕ್ಕೆ ಕರ್ಣ ಹೇಳ್ತಾನೆ, ಆ ಬಾಣ ಭೂಮಿಯ ಒಳಗಡೆಯಿಂದ ಬಂತು. ಅಂದ್ರೆ ಬಾಣ ಯಥಾವತ್ತಾದ ಅದೇ ರೂಪದಲ್ಲಿ ಬಂತ ನಮ್ಗೆ ಭೂಮಿಯಿಂದ ಅಂತ ಮತ್ತೆ ಭೀಷ್ಮಾಚಾರ್ಯರು ಕರ್ಣನಿಗೆ ಕ್ವಶನ್ ಮಾಡ್ತಾರೆ. ಅದಕ್ಕೆ ಕರ್ಣ ಹೇಳ್ತೇನೆ, ಇಲ್ಲ ತಾತನವರೇ, ಅದು ಖನಿಜ ರೂಪದಲ್ಲಿ ಮೇಲೆ ಬಂತು, ಒಳಗಡೆ ಇತ್ತು, ಅದನ್ನ ಹೊರಗಡೆ ತೆಗೆದು ಅದನ್ನ ಒಂದು ಬಾಣವಾಗಿ ಪರಿವರ್ತನೆಗೊಳ್ತು. ಅಂದ್ರೆ ಹೇಗೆ ಪರಿವರ್ತನೆಗೊಳ್ತದು ಅಂತ ಮತ್ತೆ ಮರು ಪ್ರಶ್ನೆಯನ್ನು ಹಾಕ್ತಾರೆ ಭೀಷ್ಮಾಚಾರ್ಯರು ಕರ್ಣನಿಗೆ. ಆ ಖನಿಜವೆಂಬ ಲೋಹವನ್ನು ತೆಗೆದು ಅದಕ್ಕೆ ಬೇಕಾದಂತಹ ಒಂದು ಅಗ್ನಿಯಲ್ಲಿ ಸುಟ್ಟು ಅದಕ್ಕೆ ಒಂದು ಆಕಾರವನ್ನು ಕೊಟ್ಟು ಬಾಣದ ರೂಪದಲ್ಲಿ ಬರುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಒಂದು ಬಾಣವನ್ನು ಖನಿಜ ರೂಪದಿಂದ ಬಾಣವನ್ನು ತಯಾರಿಸಬೇಕಾದ್ರೆ ಅವನ ತನ್ನ ಎಲ್ಲಾ ಬುದ್ಧಿವಂತಿಕೆಯನ್ನು ಅದರಲ್ಲಿ ಸೇರಿಸಿ ಬಾಣವಾಗಿ ಮಾಡ್ತಾನೆ. ಅಲ್ಲೇನಾಯ್ತು, ಯಾವ ಮನುಷ್ಯ ಬಾಣವನ್ನು ನಿರ್ಮಿಸಿದ್ದಾನೋ ಅವನ ಬುದ್ಧಿವಂತಿಕೆ ಅದರಲ್ಲಿ ಸೇರ್ಕೊಂಡಿದ್ದು. ಇನ್ನೊಂದು ಸೂಕ್ಷ್ಮತೆಯನ್ನು ಹೇಳ್ತಾರೆ ಭೀಷ್ಮಾಚಾರ್ಯರು ಕರ್ಣನಿಗೆ. ಆ ಖನಿಜ ಪದಾರ್ಥ ಎಲ್ಲಿ ಸಿಕ್ತು? ಭೂತಾಯಿಯಲ್ಲಿ ಸಿಕ್ತು. ಅದನ್ನು ಹೊರಗೆ ತೆಗೆದು ಅದನ್ನ ಒಂದು ರೂಪಕ್ಕೆ ತರಬೇಕು ಅಂದ್ರೆ ಬೆಂಕಿಯಲ್ಲಿ ಕಾಯಿಸಿದ್ರು, ಅಲ್ಲಿ ಅಗ್ನಿ ತತ್ವ ಬಂತು. ಮಾಡಿದಂತಹ ಮನುಷ್ಯನ ಒಂದು ಬುದ್ಧಿವಂತಿಕೆ ಅದರಲ್ಲಿ ಸೇರುತ್ತೆ ಅಂದಾಗ ಆಕಾಶ ತತ್ವ ಬಂತು. ಬಿಸಿಯಾದ ಆ ಬಾಣವನ್ನು ತಣ್ಣಗೆ ಹಾಕ್ಬೇಕು ಅಂದ್ರೆ ಗಾಳಿಗೆ ಇಟ್ಟು ನೀರನ್ನು ಸ್ವಲ್ಪ ಹಾಕಿದಾಗ ಏನಾಗುತ್ತೆ, ವಾಯು ತತ್ವ ಜಲತತ್ವನು ಬಂತು. ಅಂದ್ರೆ ಈ ಇಡೀ ವಿಶ್ವಮಂಡಲ ನಾವೇನು ಯೂನಿವರ್ಸ್ ಅಂತ ಕರಿತೀವೋ ಅದು ಎಲ್ಲವೂ ಈ ಪಂಚಭೂತಗಳಿಂದಾನೇ ಆಗಿದೆ. ನಿನ್ನೆನೂ ಅದೇ ವಿಷಯ ಹೇಳಿದೆ. ಹೊರಗಡೆ ಯಾವ ಒಂದು ಎನರ್ಜಿ ಇದೆಯೋ ಅದು ನಮ್ಮಲ್ಲೂ ಇದೆ. ಪಂಚಭೂತಗಳಿಂದ ಆದಂತ ಈ ಯೂನಿವರ್ಸ್ ನಾವು ಕೂಡ ಪಂಚಭೂತಗಳಿಂದಾನೇ ಆಗಿದ್ದೀವಿ ಅನ್ನೋ ವಿಷಯವನ್ನ ಭೀಷ್ಮಾಚಾರ್ಯರು ಕರ್ಣನಿಗೆ ಹೇಳ್ತಾರೆ.
ಬಾಣಗಳು ಅಷ್ಟೇನೆ ಪಂಚಭೂತಗಳಿಂದ ನಿರ್ಮಿತವಾಗಿದೆ. ನಾವು ಆಡುವ ಮಾತು ಆ ಪಂಚಭೂತಗಳು ಕೇಳಿಸಲ್ವಾ ಅಂತ ಕ್ವಶನ್ ಮಾಡ್ತಾರೆ ಭೀಷ್ಮಾಚಾರ್ಯರು ಕರ್ಣನಿಗೆ. ಆವಾಗ ಕರ್ಣನಿಗೆ ಅನ್ಸುತ್ತೆ, ಹೌದು, ಪಂಚಭೂತಗಳಿಂದ ನಿರ್ಮಿತವಾದ ಈ ಸೃಷ್ಟಿ ಆದರೆ ಈ ಗೋಡೆಗಳು ಸಹ ಪಂಚಭೂತಗಳಿಂದ ನಿರ್ಮಿತವಾಗಿದೆ, ಅವುಗಳಿಗೂ ಸಹ ಆಲಿಸುವಂತಹ ಒಂದು ಶಕ್ತಿ ಇದೆ ಅನ್ನೋ ಒಂದು ಸೂಕ್ಷ್ಮಾತಿ ಸೂಕ್ಷ್ಮತೆಯನ್ನ ಭೀಷ್ಮಾಚಾರ್ಯರು ಆಧ್ಯಾತ್ಮಿಕವಾದ ಒಂದು ಸೂಕ್ಷ್ಮಗಳನ್ನ ಕರ್ಣನಿಗೆ ಆ ಸಮಯದಲ್ಲಿ ಹೇಳ್ತಾರೆ. ಅಂದ್ರೆ ನಮಗೂ ಅಷ್ಟೇನೆ ಆಧ್ಯಾತ್ಮಿಕದಲ್ಲಿ ಕೆಲವು ಸೂಕ್ಷ್ಮಗಳು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಯಾವಾಗ ನಾವು ಧ್ಯಾನ ಮಾಡ್ತೀವೋ, ಸಜ್ಜನ ಸಾಂಗತ್ಯವನ್ನು ಮಾಡ್ತೀವೋ, ಪುಸ್ತಕಗಳನ್ನು ಅತಿ ಹೆಚ್ಚಾಗಿ ಓದ್ತೀವೋ, ಇದು ದಿನದಿಂದ ದಿನಕ್ಕೆ ನಾವು ಬೆಳೆಸ್ಕೊಳ್ತಾ ಹೆಚ್ಚಾಗ್ತಾ ಹೋಗ್ತೀವೋ, ಅವಾಗ ಎಲ್ಲಾ ವಿಷಯಗಳನ್ನು ಒಂದು ಮೂಲ ಅರ್ಥ, ಒಳ ಅಂತರ ಅರ್ಥಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಪತ್ರಿಜಿಯವರು ಹೇಳಿದ್ದು, ಹೆಚ್ಚು ಧ್ಯಾನವನ್ನು ಮಾಡಿ, ಸಜ್ಜನ ಸಾಂಗತ್ಯವನ್ನು ಕೇಳಿ, ಗುರುಗಳ ಒಡನಾಟದಲ್ಲಿ ಇರಿ. ಅಂದ್ರೆ ಈ ಸಜ್ಜನ ಸಾಂಗತ್ಯದಲ್ಲಿ ಇರೋದೇ ನಮ್ಮ ಶ್ವಾಸವೇ ನಮ್ಮ ಗುರು. ಪುಸ್ತಕಗಳನ್ನು ಓದಿದಾಗ ಎಷ್ಟೋ ವಿಷಯಗಳು ನಮಗೆ ತಿಳಿತಾ ಹೋಗ್ತಾ ಹೋಗುತ್ತೆ. ಈಗ ಭೌತಿಕ ಪರವಾಗಿ ನಾವ್ ಹೇಳೋದಾದ್ರೆ, ನಾವಿವತ್ತು ನೆಮ್ಮದಿಯಾಗಿ ರಾತ್ರಿ ಹೊತ್ತು ನಿದ್ದೆ ಮಾಡ್ತಿದ್ದೀವಿ ಅಂದ್ರೆ ಕಾರಣ ಯಾವುದು ಮಾಸ್ಟರ್ಸ್? ನಾವು ಯಾವುದಕ್ಕೆ ಮನೆ ಅಂತ ಹೇಳಿ 4 ಗೋಡೆಗಳನ್ನ ಕಟ್ಕೊಂಡಿರ್ತೀವೋ, ಆ ಗೋಡೆಗಳು ಭದ್ರತೆಯನ್ನು ನಮಗೆ ಸೃಷ್ಟಿಸುತ್ತೆ. ಆ ಗೋಡೆಗಳ ಭದ್ರತೆಯ ಮಧ್ಯದಲ್ಲಿ ನಾವು ಒಳಗಡೆ ನಾವು ನಿಶ್ಚಿಂತೆಯಾಗಿ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತಿದ್ದೀವಿ, ಮತ್ತೆ ನಿದ್ದೆನು ಮಾಡ್ತಿದ್ದೀವಿ. ಗೋಡೆಗಳು ಯಾವುದರಿಂದ ನಿರ್ಮಿತವಾಗಿದೆ ಹಾಗಾದ್ರೆ? ಇಟ್ಟಿಗೆಗಳಿಂದ. ಕರೆಕ್ಟಾ? ಆ ಇಟ್ಟಿಗೆ ಹೇಗೆ ಬಂತು? ಮಣ್ಣಿಂದ. ಮಣ್ಣನ್ನ ತೆಗೆದು ಅದರಲ್ಲಿರುವಂತಹ ಒಂದು ಸಣ್ಣ ಪುಟ್ಟ ಕಲ್ಲುಗಳನ್ನೆಲ್ಲ ಬೇರ್ಪಡಿಸಿ ಬಹಳ ಮೃದುವಾದ ಮಣ್ಣನ್ನು ತಗೊಂಡು ಅದಕ್ಕೆ ನೀರನ್ನ ಸೇರಿಸಿ ಚೆನ್ನಾಗಿ ಮಿದ್ದಿ ಬೇಕಾದ ಆಕಾರದಲ್ಲಿ ಇಟ್ಟಿಗೆಗಳನ್ನ ಮಾಡ್ತಾರೆ. ಆಕಾರಕ್ಕೆ ಬಂದಂತ ಇಟ್ಟಿಗೆಗಳನ್ನ ಏನ್ ಮಾಡ್ತಾರೆ? ಬೆಂಕಿಯಲ್ಲಿ ಹಾಕಿ ಸುಡ್ತಾರೆ. ಯಾವಾಗ ಚೆನ್ನಾಗಿ ಸುಡುತ್ತೋ ಅದು ತನ್ನ ದೃಢತ್ವ ಗಟ್ಟಿಯಾಗಿ ಆಗುತ್ತೆ. ಆ ಇಟ್ಟಿಗೆ ಕಲ್ಲು ಗಟ್ಟಿಯಾದ ನಂತರ ಬೆಂಕಿಯಿಂದ ಹೊರತೆಗೆದು ಹೊರಗಡೆ ಗಾಳಿಗೆ ಬಿಡ್ತಾರೆ ಅದನ್ನ. ಅಂದ್ರೆ ಆ ಬಿಸಿಯಾದ ಇಟ್ಟಿಗೆಗಳು ತಣ್ಣಗಾಗ್ಬೇಕು ಅಲ್ವಾ? ಅಲ್ಲಿ ಇಟ್ಟಿಗೆ ಮಾಡುವವನು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಇಟ್ಟಿಗೆಗಳನ್ನ ಮಾಡ್ತಿರ್ತಾನೆ. ಯೋಚನೆ ಮಾಡಿ, ಒಂದು ಇಟ್ಟಿಗೆ ತಯಾರಾಗ್ಬೇಕಾದ್ರೆ ಏನೇನು ಸೇರ್ಕೊಳ್ತದ್ರಲ್ಲಿ? ಪಂಚಭೂತಗಳು ಸೇರ್ಕೊಳ್ತು. ಮಣ್ಣು ಅಂದ್ರೆ ಭೂಮಿಯ ತತ್ವ, ಅದಕ್ಕೆ ನೀರಾಕಿ ಮಿಕ್ಸ್ ಮಾಡ್ತೀವಿ, ಜಲತತ್ವ. ಬೆಂಕಿಯಲ್ಲಿ ಸುಡ್ತೀವಿ, ಅಗ್ನಿ ತತ್ವ. ಗಾಳಿಯಲ್ಲಿ ಅದನ್ನ ತಣ್ಣಗಾವಕ್ಕೆ ಬಿಡ್ತೀವಿ, ವಾಯು ತತ್ವ. ಮನುಷ್ಯ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಇಟ್ಟಿಗೆಗಳನ್ನ ಮಾಡ್ತಾನೆ, ಅದು ಆಕಾಶ. ಪಂಚಭೂತಗಳಿಂದ ನಾವು ಆ ಇಟ್ಟಿಗೆಯನ್ನು ಕಟ್ಟಿ ಇಟ್ಟಿಗೆಗಳನ್ನು ಮಾಡಿ ಮನೆಗೆ ಗೋಡೆಗಳನ್ನ ನಿರ್ಮಿಸ್ತೀವಿ. ಗೋಡೆಗಳನ್ನ ಯಾರು ನಿರ್ಮಿಸ್ತಾರೆ? ಅತಿ ಸಾಮಾನ್ಯರಲ್ಲಿ ಸಾಮಾನ್ಯನಾದ ಮನುಷ್ಯ. ಅವನೇನು ಕೋಟೀಶ್ವರನಾಗಿರಲ್ಲ, ಅತಿ ಹಣವಂತನೂ ಆಗಿರಲ್ಲ. ಆಯಾ ದಿನಕ್ಕೆ ಕೂಲಿ ಮಾಡಿ ತಿನ್ನುವಂತಹವರು
ನಮಗೆ ಮನೆಗಳನ್ನ ಕಟ್ಕೊಡ್ತಾರೆ. ಅಂದ್ರೆ ಗೋಡೆಗಳನ್ನ ನಿರ್ಮಿಸಿ ಮನೆಗಳನ್ನ ಕಟ್ತಾರೆ. ಅವರೇನು ನಾವು ಮನೆ ಕಟ್ತಿದೀವಿ ಅಂದ್ರೆ ಬಹಳ ಸಂತೋಷವಾಗಿ ಮನೆಗಳನ್ನ ಕಟ್ಕೊಡ್ತಾರಾ? ಇಲ್ಲ. ತಮ್ಮ ದೈನಂದಿನ ಜೀವನದಲ್ಲಿ, ತಮ್ಮ ಜೀವನದಲ್ಲಿ ಎದುರಾಗುವಂತಹ ಪರಿಸ್ಥಿತಿಗಳನ್ನ ಪರಸ್ಪರ ಮಾತಾಡ್ಕೊಳ್ತಾ, ಆ ಪರಿಸ್ಥಿತಿಗಳನ್ನ ಸ್ವಲ್ಪ ಬೈಕೊಳ್ತಾ, ಬೇಡವಾದ ವಿಚಾರಗಳನ್ನ ಮಾಡ್ಕೊಳ್ತಾ ಅವ್ರೇನ್ ಮಾಡ್ತಾರೆ? ಗೋಡೆಗಳನ್ನ ನಿರ್ಮಿಸ್ತಾರೆ. ಅಲ್ಲೇನಾಯ್ತು? ಅವರು ಆಡಿದಂತಹ ಮಾತುಗಳು, ಅವರು ಮಾಡಿದಂತಹ ಆಲೋಚನೆಗಳು ಆ ಪಂಚಭೂತಗಳಲ್ಲಿ ಲೀನವಾಗ್ತಾ ಹೋಗುತ್ತೆ. ಅದಕ್ಕೆ ಮಾಸ್ಟರ್ಸ್, ನಾವು ಮನೆ ಕಟ್ಟಿದ್ಮೇಲೆ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಆದ ಮನೆಗಳಿಗೆ ಗೃಹ ಪ್ರವೇಶ ಅಂತ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಅಲ್ಲಿ ಇರುವಂತಹ ಆ ಕೆಲಸಗಾರರ ವೈಬ್ರೇಷನ್ ಏನಿದೆ, ಬೇಡವಾದ ಮಾತುಗಳು, ಬೇಡವಾದ ಆಲೋಚನೆಗಳಿಂದ ತುಂಬಿದಂತ ಆ ವೈಬ್ರೇಷನ್ನ, ನಕಾರಾತ್ಮಕತೆಯನ್ನ ಹೋಗಲಾಡಿಸಲು ನಾವು ಗೃಹ ಪ್ರವೇಶ ಮಾಡ್ತೀವಿ. ಗೃಹ ಪ್ರವೇಶದಲ್ಲಿ ಏನ್ ಮಾಡ್ತೀವಿ? ಹೋಮಗಳನ್ನ ಮಾಡ್ತೀವಿ, ಮಂತ್ರ ಪಠನೆಗಳನ್ನ ಮಾಡಿಸ್ತೀವಿ, 10 ಜನಕ್ಕೆ ಊಟವನ್ನ ಹಾಕಿಸ್ತೀವಿ. ಇವೆಲ್ಲ ಮಾಡಿದಾಗ ಏನಾಗುತ್ತೆ? ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆ ಮನೆಯಲ್ಲಿ. ಈ ಮುಂಚೆ ಇದ್ದಂತಹ ಆ ನಕಾರಾತ್ಮಕ ಗುಣಗಳು ಹೋಗಿ ಈ ಪಾಸಿಟಿವ್ ವೈಬ್ರೇಷನ್, ಈ ಮಂತ್ರ ಪಠನೆ, ಮತ್ತೆ ಹಸುವನ್ನು ಒಳಗಡೆ ಕರ್ಕೊಂಡ್ ಬರ್ತೀವಿ, ಗೋಮಾತೆಯನ್ನ ಮನೆ ಒಳಗಡೆಗೆ ಪ್ರವೇಶ ಮಾಡ್ತೀವಿ, ಹೂವಿನ ಅಲಂಕಾರಗಳನ್ನು ಮಾಡ್ತೀವಿ, ದೇವರನ್ನ ಕೂರಿಸ್ತೀವಿ, ಪೂಜೆ ಮಾಡ್ತೀವಿ, ದೀಪಗಳನ್ನ ಹಾಕ್ತೀವಿ. ಅಂತಹ ಬ್ರಾಹ್ಮಣರ ಬಾಯಿಂದ ಮಂತ್ರೋಪದೇಶಗಳಾಗತ್ತೆ, ಯಜ್ಞಗಳಾಗುತ್ತೆ, ಹೋಮ ಹವನಗಳಾಗತ್ತೆ. ಇವೆಲ್ಲ ಏನಾಗುತ್ತೆ? ನಮ್ಮ ಪ್ರಕಾರ ಇವೆಲ್ಲ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುವಂತ ಒಂದು ಸನ್ನಿವೇಶ ಇವೆಲ್ಲ. ಅವಾಗ ಏನಾಗುತ್ತೆ? ಆ ಮನೆಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಅದಕ್ಕೋಸ್ಕರನೇ ಗೃಹ ಪ್ರವೇಶ ಮಾಡೋದು. ಇಂತಹ ಒಂದು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನ ನಾವು ವ್ಯಾಸರು ರಚಿಸಿದಂತಹ ವ್ಯಾಸ ಭಾರತದಲ್ಲಿ ಭೀಷ್ಮಾಚಾರ್ಯರ ಮುಖಾಂತರ ಕರ್ಣನಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಅರ್ಥವಾಗೋ ತರ ಒಂದು ಈ ಒಳ ಅರ್ಥವನ್ನು ನಮಗೆ ಈ ಮಹಾಭಾರತದಲ್ಲಿ ಹೇಳಿದ್ದಾರೆ. ಅಂದ್ರೆ ಬೇರೆಯವರು ಮಹಾಭಾರತವನ್ನು ರಚಿಸಿದ್ದಾರೆ, ಯಾರು ಈ ತರ ಸೂಕ್ಷ್ಮಾತಿ ಸೂಕ್ಷ್ಮಗಳಿಗೆ ಅಷ್ಟೊಂದು ಒತ್ತು ಕೊಡದೆ ಕೆಲವೊಂದು ವಿಷಯಗಳು ಮುಚ್ಚೋಗ್ಬಿಟ್ಟಿದೆ. ಆದರೆ ವ್ಯಾಸ ಭಾರತದಲ್ಲಿ ಇದು ಇದೆ ಅಂತ ಗುರುಗಳು ಹೇಳ್ತಾರೆ. ಅದಕ್ಕೆ ಪುಸ್ತಕಗಳನ್ನ ನಾವು ಓದ್ಬೇಕು. ಓದಿದಂತಹ ಪುಸ್ತಕಗಳನ್ನ, ಅದರ ವಿಷಯಗಳನ್ನ ನಾವು ಗ್ರಹಿಸ್ಬೇಕು. ಗ್ರಹಿಸಿದಾಗ ಏನಾಗುತ್ತೆ? ನಾವು ಮನನ ಮಾಡ್ಕೊಂಡು ಒಂದು 10 ಜನಕ್ಕೆ ಹೇಳ್ತಾ ಹೋಗ್ತೀವಿ. ಮತ್ತೆ ರಣಭೂಮಿಗೆ ಬರೋಣ ನಾವು. ಅವರು ಈ ತರ ಹೇಳ್ತಾರೆ, ಗೋಡೆಗಳಿಗೂ ಕಿವಿ ಇರುತ್ತೆ ಕರ್ಣ, ಯಾಕಂದ್ರೆ ಈ ಗೋಡೆಗಳು ಸಹಿತ ಪಂಚಭೂತಗಳಿಂದ ಆಗಿದೆ ಅಂತ ಭೀಷ್ಮಾಚಾರ್ಯರು ಕರ್ಣನಿಗೆ ಹೇಳಿದಾಗ, ಮಧ್ಯದಲ್ಲಿ ಒಂದು ಅಕ್ಷರವನ್ನ, ಒಂದು ಪದವನ್ನ ಹೇಳ್ತಾರೆ ಭೀಷ್ಮಾಚಾರ್ಯರು, ಕೌಂತೆಯ ಅಂತ ಪ್ರೌನ್ಸ್ ಮಾಡ್ತಾರೆ. ಕರ್ಣನಿಗೆ ಎಲ್ಲಿಲ್ಲದ ಆನಂದ, ಸಂತೋಷ, ದುಃಖಭರಿತವಾಗಿ ಅವ್ರ ಕಾಲ್ ಮೇಲೆ ಬೀಳ್ತಾರೆ, ಕಾಲ್ ಹತ್ರ ಕುತ್ಕೊಳ್ತಾರೆ. ಯಾಕೆ ಕೌಂತೆಯ ಈ ಅಳು ಅಂದಾಗ, ಅಂದ್ರೆ ಕೇಳ್ತಾನೆ ಕರ್ಣ, ತಾತಯ್ಯ ನಿನ್ನೆ ನನ್ನ ತಾಯಿ ಕುಂತಿದೇವಿಯೊಂದಿಗೆ ಮಾತನಾಡಿದ ಮಾತು ನಿಮಗೆ ಕೇಳಿಸ್ತಾ ಅಂತ ಇನ್ನೊಂದು ಕ್ವಶನ್ ಮಾಡ್ತಾನೆ ಕರ್ಣ. ಆ ಸಿಚುವೇಶನ್ ಹಿಂದೆ ಹೋಗೋಣ. ಹಿಂದಿನ ದಿನ ಏನಾಗುತ್ತೆ? ಕುಂತಿದೇವಿ ತನ್ನ ದೊಡ್ಡ ಮಗನಾದ ಕರ್ಣನನ್ನು ಭೇಟಿ ಮಾಡಲು ಅವನ ಕುಟೀರಕ್ಕೆ ಬರ್ತಾಳೆ. ಎಲ್ರೂ ಅಷ್ಟೇ
ಯುದ್ಧ ನಡೀತಿದೆ ಎಂದರ ಆ ರಣರಂಗದಲ್ಲೇ ಕುಟೀರಗಳನ್ನ ಏರ್ಪಡಿಸಿರ್ತಾರೆ. ಆ ಕುಟೀರಕ್ಕೆ ಬಂದಾಗ ಕರ್ಣನನ್ನು ನೋಡಿ ಮಗನೇ ಅಂತ ಅಳ್ತಾಳೆ. ಅವಾಗ ಒಂದು ಮಾತನ್ನ ಕರ್ಣ ಹೇಳ್ತಾನೆ, ಯಾಕೆ ತಾಯಿ ಈ ಅಳು, ಈ ಆಕ್ರಂದನ? ಅವತ್ತು ನೀನು ನನ್ನ ನೀರ್ನಲ್ಲಿ ಬಿಡ್ಬೇಕಾದ್ರೆ ನನ್ನ ಮಗನ ಸ್ಥಿತಿ ಏನಾಗುತ್ತೆ ಅಂತ ಅವತ್ತು ನಿನ್ನ ಕಣ್ಣಿನಲ್ಲಿ ಕಣ್ಣೀರ್ ಬರ್ಲಿಲ್ವಾ ಅಂತ ಕೇಳಿದಾಗ ಕುಂತಿ ಬಹಳ ದುಃಖಿತಳಾಗಿ ಕರ್ಣನಿಗೆ ಹೇಳ್ತಾಳೆ, ಕರ್ಣ ನನಗೆ ಒಂದು ಋಷಿಮುನಿಯರು ಕೊಟ್ಟಂತಹ ವರವನನ್ನು ಕೊಟ್ರು. ಆ ವರ ಸಿದ್ಧಿಸುತ್ತೋ ಇಲ್ಲೋ ಅಂತ ಪರೀಕ್ಷೆ ಮಾಡಕ್ಕೋಸ್ಕರ ನಾನು ಅದನ್ನ ಉಪಯೋಗಿಸ್ಬಿಟ್ಟೆ. ಆ ಉಪಯೋಗಿಸಿದಾಗ ನಾನು ಇನ್ನು ಕನ್ಯೆ. ನಾನು ಆ ಉಪಯೋಗಿಸಿದ ಮಂತ್ರದಿಂದ ನೀನು ಜನಿಸಿದೆ. ಆವಾಗ ನಾನು ಇನ್ನೂ ಕನ್ಯೆಯಾಗಿದ್ದೆ. ಈ ಸಮಾಜದಲ್ಲಿ ಕನ್ಯೆಯಾದವಳಿಗೆ ಮಗು ಆಯ್ತು ಅಂದ್ರೆ ಸಮಾಜ ಅವಳನ್ನು ನೋಡುವ ದೃಷ್ಟಿಯೇ ಬೇರೆ ಆಗಿರುತ್ತೆ. ಹಾಗಾಗಿ ಬೇರೆ ದಾರಿ ಕಾಣದೆ, ವಿಧಿ ಇಲ್ಲದೆ ನಾನು ಆ ಕೆಲಸವನ್ನು ಮಾಡಿದೆ ಅಂತ ತನ್ನ ಅಂತರಾರ್ಥದಲ್ಲಿದ್ದಂತಹ ದುಃಖವನ್ನ ಕರ್ಣನಲ್ಲಿ ತೋಡ್ಕೊಳ್ತಾಳೆ ಕುಂತಿದೇವಿ. ಆವಾಗ ಕರ್ಣ ಕೇಳ್ತಾನೆ, ಸರಿ ಈಗ ನೀನು ಬಂದಂತ ವಿಷಯ ಹೇಳು ತಾಯಿ ಅಂತ ಕೇಳ್ತಾನೆ. ಕರ್ಣ, ಇವೆಲ್ಲ ಬೇಡ, ಬಿಟ್ಬಿಡು ಕರ್ಣ, ಬಂದ್ಬಿಡು, ಯುದ್ಧವನ್ನ ನಿಲ್ಲಿಸ್ಬಿಡು, ನಿನ್ನ ತಮ್ಮರೊಂದಿಗೆ ಸೇರ್ಕೊ, ನೀನು ನಾವೆಲ್ಲ ಹಾಯಾಗಿರಬಹುದು, ನೀನೇ ರಾಜನ ಆಗ್ತೀಯ ಅಂತ ಅವನ್ನ ಕೌರವರ ಪಡೆಯನ್ನು ಬಿಟ್ಟು ಪಾಂಡವರ ಕಡೆಗೆ ಬರೋದಿಕ್ಕೆ ಮನವೊಲಿಸಲು ಮಾತಾಡ್ತಾಳೆ ಕುಂತಿ. ಆವಾಗ ಕರ್ಣ ನಗ್ತಾನೆ. ಯಾಕಂದ್ರೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಸ್ನೇಹಿತನಾದಂತಹ ದುರ್ಯೋಧನನ ಬಗ್ಗೆ ಕರ್ಣನಿಗೆ ಬಹಳವಾದ ಒಂದು ಅಭಿಮಾನವಿರುತ್ತೆ. ದೇವರಿಗಿಂತ ಒಂದು ಸ್ಟೆಪ್ ಮೇಲೆ ನೋಡ್ತಿರ್ತಾನೆ ದುರ್ಯೋಧನನನ್ನ. ಯಾಕಂದ್ರೆ ಆ ಒಂದು ಪರಿಸ್ಥಿತಿ ಅಂದ್ರೆ ಬಾಣಗಳ ಪ್ರಯೋಗಗಳಾಗ್ತಿರುತ್ತೆ. ದ್ರೋಣಾಚಾರ್ಯರು ಕೌರವರನ ಮತ್ತು ಪಾಂಡವರ ಗುರುಗಳಾಗಿರ್ತಾರೆ. ತಮ್ಮಲ್ಲಿರುವಂತ ಎಲ್ಲಾ ವಿದ್ಯೆಯನ್ನ ಅವರಿಗೆ ದಾರೆ ಎರೆದಿರ್ತಾರೆ. ದಾರೆ ಎರೆದ ವಿದ್ಯೆಯನ್ನು ಶಿಷ್ಯರ ಪಾಂಡಿತ್ಯವನ್ನು ಚೆಕ್ ಮಾಡಕ್ಕೋಸ್ಕರ ಅವತ್ತು ಒಂದು ಪಂದ್ಯಾವಳಿ ತರ ಏರ್ಪಡಿಸಿರ್ತಾರೆ. ತಮ್ಮಲ್ಲಿ ಇರುವಂತಹ ಒಂದು ಅತ್ಯಮೂಲ್ಯವಾದ ವಿದ್ಯೆಗಳನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳಿರ್ತಾರೆ. ಅಂತಹ ಸಮಯದಲ್ಲಿ ಕರ್ಣ ಅಲ್ಲಿಗೆ ಬಂದು ತನ್ನ ವಿದ್ಯೆಯ ತನ್ನ ಪರಾಕ್ರಮವನ್ನು ತೋರಿಸಲು ಮುಂದೆ ಬಂದಾಗ ಅಲ್ಲಿದ್ದಂತಹ ಪಾಂಡವರು ಅವರನ್ನ ಹೀಯಾಳಿಸ್ತಾರೆ. ಇದು ನಿನ್ನಂತವನಿಗಲ್ಲ ಅಂತ ಹೀಯಾಳಿಸಿದಾಗ ಇಮ್ಮಿಡಿಯೇಟ್ ಆಗಿ ದುರ್ಯೋಧನ ಎದ್ದು ಬಂದು ಅವನಿಗೆ ಒಂದು ಒಳ್ಳೆ ಪೊಸಿಷನ್ ಅನ್ನ ಕೊಡ್ತಾನೆ. ಕರ್ಣನಿಗೆ ಅಪ್ಪಿಕೊಳ್ತಾನೆ ಕರ್ಣನನ್ನ ಪ್ರಾಣ ಸ್ನೇಹಿತ ಅಂತ ಅಂದ್ಬಿಟ್ಟು. ಅಂತ ಆಖ್ಯಾತೆಗೆ ಕರ್ಣ ಏನ್ ಕೊಟ್ಟರು ಸಾಧ್ಯ. ಅವರಿಬ್ಬರಲ್ಲಿ ಅಂತಹ ಒಂದು ಗಾಢವಾದ ಸ್ನೇಹತ್ವ ಭಾವವಿರುತ್ತೆ. ಈಗ ಕುಂತಿ ಹೇಳ್ತಾಳಲ್ಲ, ಅವರ ಪಡೆಯನ್ನು ಬಿಟ್ಟು ಪಾಂಡವರ ಪಡೆಗೆ ಬಂದಾಗ ಕರ್ಣ ನಕ್ಕಿದ್ದು ಅದಕ್ಕೇನೆ. ಇಲ್ಲ ತಾಯಿ, ನನ್ನ ಪ್ರಾಣ ಸ್ನೇಹಿತನಾದ ದುರ್ಯೋಧನನ್ನು ಬಿಟ್ಟು ನಾನು ಬರಲ್ಲ ಅಂತ ಹೇಳಿದಾಗ, ಹೋದ್ರೆ ಹೋಗ್ಲಿ, ಒಂದು ಭಾಷೆ ಆದ್ರೂ ಕೊಡು ಅಂತ ಕೇಳ್ತಾನೆ. ಸರಿ, ಏನ್ ಬೇಕು ಕೇಳು ಅಂತಾನೆ. ನಿಮಗ್ ಗೊತ್ತಲ್ಲ, ದಾನ ಶೂರ ವೀರ ಕರ್ಣ, ಯಾರು ಏನು ಕೇಳಿದ್ರು ಕೊಡುವಂತಹ ಒಂದು ಮನಸ್ಥಿತಿ ಕರ್ಣಂದು. ಕುಂತಿ ಕೇಳ್ತಾಳೆ, ನನ್ನ 5 ಜನ ಪಾಂಡವರು ಈ ಯುದ್ಧದಲ್ಲಿ ಬದುಕಿರ್ಬೇಕು ಅಂತ ಕೇಳ್ತಾಳೆ. ಅಲ್ಲೂ ಸಹಿತ ಕುರ್ತಿಗೆ 5 ಜನ ಪಾಂಡವರು ಅಂದಾಗ ಧರ್ಮರಾಯ, ಭೀಮ, ಅರ್ಜುನ ಮತ್ತು ನಕಲ ಸಹದೇವರು ಮಾತ್ರ ಇರ್ತಾರೆ ಹೊರತಾಗಿ ಕರ್ಣನನ್ನ ಸೇರಿಸ್ಕೊಡಲ್ಲ. ತಾಯಿಗೆ ಕೊಟ್ಟಂತಹ ಮಾತಿನಂತೆ ಕರ್ಣ ಹೇಳ್ತಾನೆ, ಆಯ್ತು ತಾಯಿ, ನಿನ್ನ ಪಾಂಡವರು ನಿನಗೆ ಜೀವಂತವಾಗಿರ್ತಾರೆ ಅಂತ ಮಾತನ್ನ ಕೊಡ್ತಾನೆ.
ಕರ್ಣನ ಭಾವನೆ ಹೇಗಿರುತ್ತೆ ಅಂದ್ರೆ, ಪಾಂಡವರು ಅಂದಾಗ 5 ಜನ, ಪಾಂಡವರು ಅಂದ್ರೆ 5 ಜನ. ಇಲ್ಲ ಈ ಯುದ್ಧದಲ್ಲಿ ಒಂದು ಅರ್ಜುನನಾದ್ರೂ ಇರ್ತಾನೆ, ಇಲ್ಲ ಕರ್ಣನಾದ್ರೂ ಇರ್ತಾನೆ. ಯಾರೇ ಇದ್ರೂ ಒಟ್ಟಲ್ಲಿ 5 ಜನನೇ ಇರ್ತಾರೆ ಅಂತ. ಇದು ಇವನ ಭಾವನೆ. ಯಾರ ಭಾವನೆ? ಕರ್ಣನ ಭಾವನೆ. ಅದು ಕುಂತಿದಿಗೆ ಅರ್ಥನೇ ಆಗಲ್ಲ. ಅಂದ್ರೆ ಮನುಷ್ಯ ಮಾತು ಆಡ್ಬೇಕಾದ್ರೆ ಭಾವನೆಗಳ ಒಳ ಅರ್ಥವನ್ನು ನಾವು ಅರ್ಥ ಮಾಡ್ಕೊಬೇಕು. ಈ ರೀತಿಯಾಗಿ ನಡೆದಂತಹ ಕಾನ್ವರ್ಸೇಷನ್ ಇಲ್ಲಿ ಯಾವಾಗ ಭೀಷ್ಮಾಚಾರ್ಯರು ಕರ್ಣನನ್ನ ಕೌಂಟೇಯ ಅಂತ ಕರೆದ್ರು. ಕೌಂಟೇಯ ಅಂದ್ರೆ 105 ಜನಕ್ಕೂ ದೊಡ್ಡವನು ಅಂತ ಅರ್ಥ. 100 ಜನ ಕೌರವರು, 5 ಜನ ಪಾಂಡವರು, ಇವರಿಬ್ಬರಿಗೂ ಮೊದಲನೆಯವನು, ದೊಡ್ಡವನು ಅಂತ ಅರ್ಥ ಕೌಂಟೇಯ ಅಂದ್ರೆ. ಅದಕ್ಕೆ ಕರ್ಣ ಕೇಳ್ತಾನೆ, ನಮ್ಮಿಬ್ಬರ ಕಾನ್ವರ್ಸೇಷನ್ ನೀವೇನಾದ್ರೂ ಗೊತ್ತಾಯ್ತಾ ಅಂತ ಅಲ್ಲಿ ಪ್ರಶ್ನೆ ಮಾಡ್ತಾನೆ ಕರ್ಣ ಭೀಷ್ಮಾಚಾರ್ಯರಿಗೆ. ಅವಾಗ ಮತ್ತೆ ಹೇಳ್ತಾರೆ, ಕರ್ಣ ಈ ಮುಂಚೆನೆ ನಾನು ನಿಮ್ಗೆ ಹೇಳಿದ್ದೆ, ಈ ಇಡೀ ಸೃಷ್ಟಿ ಮಂಡಲ ಆ ಪಂಚಭೂತಗಳಿಂದಲೇ ಸೃಷ್ಟಿಯಾಗಿರುತ್ತು. ಅಂದ್ರೆ ಸೃಷ್ಟಿಯಲ್ಲಿ ಮೊದಲು ಜಗನ್ಮಾತೆ ಸೃಷ್ಟಿ ಮಾಡಿದ್ದೆ ಈ ಪಂಚಭೂತಗಳನ್ನಂತ ಪುರಾಣಗಳಲ್ಲಿ ಹೇಳ್ತಾರೆ. ಪಂಚಭೂತ ಅಂದ್ರೆ, ಭೂತ ಅಂದ್ರೆ ಬಹಳ ಹಿಂದೆ ಅಂತ ಅರ್ಥ. ಪಂಚ ಅಂದ್ರೆ 5, ಭೂತ ಅಂದ್ರೆ ಬಹಳ ಹಿಂದಿನ, ಅವಾಗ್ಲೇ ಸೃಷ್ಟಿಯಾಗಿತ್ತು. ನಮ್ಮ ಎಲ್ಲರಿಗಿಂತ ಪ್ರಾಣಿ, ಪಕ್ಷಿ, ಏನ್ ಹೇಳ್ತೀವಿ, ಖನಿಜ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಮನುಷ್ಯ ಸಾಮ್ರಾಜ್ಯ, ಇವೆಲ್ಲದಕ್ಕಿಂತ ಮುಂಚೆನೆ ಈ ಭೂಮಂಡಲದಲ್ಲಿ ಸೃಷ್ಟಿಯಾಗಿದ್ದು, ಈ ಯೂನಿವರ್ಸ್ ಅಲ್ಲಿ ಸೃಷ್ಟಿಯಾಗಿದ್ದು ಅಂದ್ರೆ ಪಂಚಭೂತಗಳು. ಹಾಗಾಗಿ ಈ ಪಂಚಭೂತಗಳಿಗೆ ತಿಳಿದೇ ಇರುವ ವಿಷಯನೇ ಇಲ್ಲ. ಪ್ರತಿಯೊಂದನು ಅವಕ್ಕೆ ತಿಳಿಯುತ್ತೆ ಅಂತ ಭೀಷ್ಮಾಚಾರ್ಯರು ಕರ್ಣನಿಗೆ ಮತ್ತೊಮ್ಮೆ ಅದನ್ನ ದೃಢಪಡುತ್ತಾರೆ. ಅವಾಗ ಇನ್ನೊಂದು ಮಾತು ಹೇಳ್ತಾರೆ ಭೀಷ್ಮಾಚಾರ್ಯರು ಕರ್ಣನಿಗೆ, ಕರ್ಣ, ನಿನ್ನ ಆಪ್ತ ಮಿತ್ರನಾದ ದುರ್ಯೋಧನನನ್ನ ಬಿಟ್ಟು ಯಾವುದೇ ಕಾರಣಕ್ಕೆ ನೀನು ಹೋಗ್ಬೇಡ. ನೀನ್ ಯಾರ ಪರವಾಗಿ ಯುದ್ಧ ಮಾಡ್ತೀಯ ಅಂತ ಕೇಳಿದಾಗ ಕರ್ಣ ಹೇಳ್ತಾನೆ, ನನ್ನ ಆಪ್ತ ಸ್ನೇಹಿತನಾದ ದುರ್ಯೋಧನೊಂದಿಗೆ ನಾನು ಯುದ್ಧ ಮಾಡ್ತೀನಿ, ದುರ್ಯೋಧನ ಜೊತೆಗೆ ನಿಂತು ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿದಾಗ ಭೀಷ್ಮಾಚಾರ್ಯರಿಗೆ ಬಹಳ ಆನಂದವಾಗುತ್ತೆ. ಯಾಕಂದ್ರೆ ಎಲ್ಲಿ ಕರ್ಣ ತಾಯಿ ಮಾತನ್ನ ಕೇಳ್ಕೊಂಡು ಪಾಂಡವರ ಕಡೆಗೆ ಹೋಗ್ತಾನೋ ಅಲ್ಲಿ ಅವನು ವಚನಭ್ರಷ್ಟನಾಗೋಗ್ತಾನೆ ಹೋದರೆ, ಇನ್ ಕೇಸ್. ಯಾಕಂದ್ರೆ ಅಲ್ಲೂ ಕೂಡ ದುರ್ಯೋಧನಿಗೆ ಮಾತು ಕೊಟ್ಟಿರ್ತಾನೆ, ನಾನು ನಿನ್ನ ಜೊತೆನೆ ನಿಲ್ತೀನಿ ಅಂತ. ಯಾವಾಗ ಕರ್ಣನ ಬಾಯಿಂದ ಏನೇ ಆದ್ರೂ ನಾನು ದುರ್ಯೋಧನನೊಟ್ಟಿಗೆ ಇರ್ತೀನಿ ಅಂತ ಹೇಳಿದಾಗ, ಅವನ ಮಾತನ್ನ ಕೇಳಿದಾಗ, ಅವನ ವ್ಯಕ್ತಿತ್ವವನ್ನು ಅವರ ಅರ್ಥ ಮಾಡ್ಕೊಂಡಾಗ ಅವ್ರಿಗೂ ಬಹಳ ಹೆಮ್ಮೆ ಅನ್ಸುತ್ತೆ ಕರ್ಣನ ಬಗ್ಗೆ. ಅವಾಗ ಇನ್ನೂ ಒಂದು ಮಾತು ಹೇಳ್ತಾರೆ, ಕೌಂತೆಯ, ಗೊತ್ತಿದೆಯೋ ಗೊತ್ತಿಲ್ದೆಯೋ ನಿನ್ನ ಬಗ್ಗೆ ಅಪಾರವಾದ ಪ್ರೀತಿ ಪಾಂಡವರಿಗಿದೆ. ಅಂದ್ರೆ ನಿಜ ಯಾವುದು, ಕುಂತಿಯ ಮಗನೇ ಕರ್ಣ ಅನ್ನೋ ವಿಷಯ ಗೊತ್ತಿಲ್ದೇನೆ ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ ಅವರುಗಳಿಗೆ. ಇನ್ನ ಗೊತ್ತಾದ್ರೆ ನಿನ್ನ ಯಾವ ಮಟ್ಟದಲ್ಲಿ ಅವರು ನೋಡಬಹುದು ಅಂತ ಒಂದು ಕ್ಷಣ ಆಲೋಚಿಸು ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್, ಯಾರು ಏನೇ ಹೇಳಿದರು ಕರ್ಣ ನಿರ್ಧಾರ ಒಂದೇನೆ, ಏನೇ ಆದ್ರೂ ಅವನು ದುರ್ಯೋಧನನ ಬಿಟ್ಕೊಡೋದಿಲ್ಲ. ಈ 9 ದಿನಗಳ ಯುದ್ಧವಾದನ್ನ ನಾವು ನೋಡ್ಕೊಂಡ್ ಬಂದ್ರೆ ಅಲ್ಲಿ ನಮಗನ್ಸೋದು ಏನಂದ್ರೆ ಕೌರವರೇ ಗೆಲ್ತಾರೆ. ಯಾಕಂದ್ರೆ ಭೀಷ್ಮಾಚಾರ್ಯರ ಆ ಯುದ್ಧದ ವೈಖರಿ, ವೀರಾವೇಶದಿಂದ ಹೋರಾಡ್ತಾ ಇದ್ದಾಗ ಇವರ ಕಡೆ ಇದ್ದಂತಹ ಎಷ್ಟೋ ಅಕ್ಷೋಹಿ ಸೈನಿಕರೆಲ್ಲ ಹತನಾಗ್ತಾ ಹೋಗ್ತಾರೆ. ಮುಕ್ಕಾಲು ಭಾಗ ಸಂಹಾರ ಮಾಡ್ಬಿಟ್ಟಿರ್ತಾರೆ ಭೀಷ್ಮಾಚಾರ್ಯರು ಪಾಂಡವರ ಪಡೆಯನ್ನು.
ಎಲ್ರಿಗೂ ಭಯ ಆಗುತ್ತೆ. ಭೀಷ್ಮಾಚಾರ್ಯ ಇದೇ ರೀತಿ ಯುದ್ಧ ಮಾಡಿದ್ರೆ ಕೌರವರಿಗೆ ಜಯ ಶತಸಿದ್ಧ ಅಂತ ಎಲ್ರು ದೃಢ ಮನಸ್ಥಿತಿಯಲ್ಲಿರ್ತಾರೆ. ತನ್ನ ಮೃತ್ಯುವಿನ ಒಂದು ಸೂಕ್ಷ್ಮತೆಯನ್ನು ಧರ್ಮರಾಯನಿಗೆ ತಿಳಿಸಿದ ಮೇಲೆ ಅವಾಗೇನಾಗುತ್ತೆ ಅಂದ್ರೆ ಭೀಷ್ಮಾಚಾರ್ಯರಲ್ಲಿ ಧರ್ಮರಾಯ ಬರ್ತಾರೆ. 10 ದಿನ ಆಗೋಯ್ತು, 9 ದಿನ ಆಗಿ 10ನೇ ದಿನ ಬರ್ತಿದೆ ತಾತನವರೇ, ನೀವು ಈ ರೀತಿ ವೀರಾವೇಶದಿಂದ ಓಡಾಡ್ತಿದ್ದೀರಾ, ಏನಾಗುತ್ತೋ ಏನೋ ಭಯ ಆಗ್ತಿದೆ ಅಂದಾಗ ಅವಾಗ ಒಂದು ಮಾತು ಹೇಳ್ತಾರೆ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ, ಧರ್ಮನಂದನ, ಯಾವತ್ತಿದ್ರು ಧರ್ಮನೇ ಗೆಲ್ಲುತ್ತೆ ಅಂತ ಒಂದು ಮಾತನ್ನ ಹೇಳ್ತಾರೆ ಧರ್ಮರಾಯನಿಗೆ ಭೀಷ್ಮಾಚಾರ್ಯರು. ಕೌರವರಿಗೆ ಪಾಂಡವರಿಗೆ ಸಮನಾಗಿ ಅವರಲ್ಲಿದ್ದಂತಹ ಒಂದು ವಿದ್ಯೆಗಳನ್ನೆಲ್ಲ ದ್ರೋಣಾಚಾರ್ಯರು ದಾರಿ ಎರೆದು ಹೇಳ್ಕೊಟ್ಟಿರ್ತಾರೆ. ಇಬ್ರು ಈಕ್ವಲ್ ಆಗಿರ್ತಾರೆ. ದುರ್ಯೋಧನ ಎಷ್ಟು ಸ್ಟ್ರಾಂಗು, ಭೀಮನು ಅಷ್ಟು ಸ್ಟ್ರಾಂಗ್ ಆಗಿರ್ತಾನೆ. ಶಕ್ತಿ ಸಾಮರ್ಥ್ಯಗಳಲ್ಲಿ ಈಕ್ವಲ್ ಆಗಿರ್ತಾರೆ. ಆದರೆ ಒಂದು ವಿಷಯವನ್ನ ಗಮನಿಸಬೇಕು ಮಾಸ್ಟರ್ಸ್, ನಾವು ಎಲ್ಲಾ ತರಹದ ಶಕ್ತಿ ವಿದ್ಯೆಗಳು ಬುದ್ಧಿವಂತಿಕೆ ಇದ್ದಾಗಲೂ ಸಹಿತ ದುರ್ಯೋಧನನು ಶಕುನಿಯೊಂದಿಗೆ ಸೇರ್ಕೊಂಡು ಅವನು ಹಿಡಿದ ಮಾರ್ಗ ಯಾವುದು? ಅಧರ್ಮದ ಮಾರ್ಗ ಹಿಡಿದ. ಅದೇ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದಂತಹ ಪಾಂಡವರು ಶ್ರೀಕೃಷ್ಣನ ಕೃಪೆಗೆ ಅನುಗ್ರಹರಾಗಿ ಅವರು ಧರ್ಮದ ಹಾದಿಯನ್ನು ನೀಡಿದ್ದಾರೆ. ಅಧರ್ಮಕ್ಕೆ ಹೋಗಲ್ಲ. ಯಾಕೆ? ಅವರ ಕಡೆ ಶ್ರೀಕೃಷ್ಣ ಪರಮಾತ್ಮ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಧರ್ಮದ ಹಾದಿ ಹಿಡಿದಂತಹ ಪಾಂಡವರು, ಅಧರ್ಮದ ದಾರಿ ಹಿಡಿದಂತಹ ಕೌರವರು. ಈ ವಿಷಯವನ್ನು ತಲೆಯಲ್ಲಿಟ್ಟುಕೊಂಡೇನೆ ಭೀಷ್ಮಾಚಾರ್ಯರು ಧರ್ಮಾನಂದನಿಗೆ ಯಾವತ್ತಿದ್ರೂ ಧರ್ಮನೇ ಗೆಲ್ಲುತ್ತೆ ಅನ್ನೋ ವಿಷಯವನ್ನ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಬರುತ್ತೆ, ಧರ್ಮೋ ರಕ್ಷಿತಿ ರಕ್ಷಿತಃ. ನಾನು ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನನ್ನನ್ನು ಕಾಪಾಡುತ್ತೆ. ನೋಡಿದ್ರ ಮಾಸ್ಟರ್ಸ್, ಒಂದು ಸಣ್ಣ ವಿಷಯದಲ್ಲಿ ಎಷ್ಟೆಲ್ಲ ಗೂಢಾರ್ಥಗಳು ಅಂತರಾರ್ಥಗಳು ಅಡಗಿದೆ ಅಂತ. ಈಗ ನಾವೇನ್ ತಿಳ್ಕೊಳ್ಬೇಕಿದ್ರಿಂದ? ನಾವು ಅಷ್ಟೇನೆ ಮನೇಲಿ ಕುತ್ಕೊಂಡಿರ್ತೀವಿ, ಆಫೀಸ್ ನಲ್ಲಿ ಇರ್ತೀವಿ, ಹೊರಗಡೆ ಹೋಗ್ತೀವಿ, ಫ್ರೆಂಡ್ ಜೊತೆ ಮೀಟ್ ಆಗ್ತೀವಿ. ಬೇಡವಾದ ಆಲೋಚನೆಗಳಿಂದ ಬೇಡವಾದ ಮಾತುಗಳನ್ನ ನಾವು ಮಾಡ್ತಿರ್ತೀವಿ. ಅದಕ್ಕೆ ಪತ್ರಿಜೀವ ಹೇಳಿದ್ದು ವಾಕ್ಚಿತ್ರದಲ್ಲಿ, ಅನಾವಶ್ಯಕವಾದ ಮಾತುಗಳು ಆಲೋಚನೆಗಳು ಬೇಡ. ಯಾಕೆ? ಈಗ ಅರ್ಥ ಆಯ್ತಲ್ಲ, ನಮ್ಮ ಸುತ್ತಲೂ ಪಂಚಭೂತಗಳಿದೆ, ಅವು ನಾವು ಆಡುವ ಮಾತುಗಳನ್ನ ಗ್ರಹಿಸ್ಕೊಳ್ಳುತ್ತೆ, ಮತ್ತೆ ಅದು ವಾಪಸ್ ಪ್ರತಿಧ್ವನಿಸುತ್ತೆ. ನೋಡಿ, ಇದು ಯಾವಾಗ ನಡೆದಿದ್ದು, ಈ ಮಾತು ಬಂದಿದ್ದು ಯಾವಾಗ? ಆವಾಗ ಮಹಾಭಾರತದಲ್ಲಿ, ತ್ರೇತಾಯುಗದ ದ್ವಾಪರ ಯುಗದಲ್ಲಿ ಏನೇ ನಡೆದ್ರು ಮಾಸ್ಟರ್, ಅವೆಲ್ಲವೂ ಮತ್ತೆ ಇಲ್ಲಿಗೆ ಆ ಕೆಲವೊಂದು ವಿಷಯಗಳು ಕ್ಯಾರಿ ಆಗ್ತಾ ಬರುತ್ತೆ. ಅವರು ಮಾಡಿದಂತಹ ಮಾತುಗಳನ್ನ ನಮ್ಮ ಬಾಯಿನಲ್ಲಿ ಬರುತ್ತೆ ಅಂದ್ರೆ ಏನರ್ಥ? ಪಂಚಭೂತಗಳು ಅದನ್ನ ಗ್ರಹಿಸಿ ಮತ್ತೆ ಪ್ರತಿಧ್ವನಿಸುತ್ತೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೋಸ್ಕರ ಮಾಸ್ಟರ್ಸ್, ಇನ್ನು ಮುಂದೆ ನಾವು ಮಾಡುವ ಆಲೋಚನೆ, ಮಾಡುವ ಮಾತು, ಮಾಡುವ ಕಾರ್ಯ ಅಥವಾ ಕರ್ಮಗಳು ಬಗ್ಗೆ ಬಹಳ ಜಾಗರೂಕತೆರಾಗಿರ್ಬೇಕು ನಾವು. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತಾನು ಇದೆ ಗಾದೆ ಮಾತು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ವಚನಗಳಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಬೇಕಾಬಿಟ್ಟಿಯಾಗಿ ಮಾತನಾಡಬೇಡಿ. ಅರ್ಥವಿಲ್ಲದ, ಉಪಯೋಗಕ್ಕೆ ಬರದ ಮಾತುಗಳನ್ನ ಆಡ್ಲೇಬೇಡಿ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಯಾಕೆ? ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೇ ನಮ್ಗೆ ಹೇಳಿರೋ ಮಾತುಗಳು. ಹಾಗಾಗಿ ಇಂದಿನಿಂದ ನಾವು ಮಾಡುವ ಆಲೋಚನೆ,
ಆಡುವ ಮಾತುಗಳ ಬಗ್ಗೆ ಬಹಳ ಅರಿವನ್ನು ಇಟ್ಕೊಂಡು ಜಾಗರೂಕತೆಯಾಗಿ ನಾವು ಆಡೋಣ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ಸ್.